ಶಿವಸಾಂಬ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಜಗಜ್ಜನನಿ ಬಗಳಾಂಬ ಮಾತಾ ಕಿ ಜೈ. ಜಗಜ್ಜನನಿ ಸವಾರಮ್ಮ ಮಾತಾ ಕಿ ಜೈ. सकल साधु संत महाराज की जय. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते. ಈ ಒಂದು ಯಾವಾಗೇ ಆಗಲಿ ಒಂದು ಒಳಗೆ ಆನಂದಮಯಿ ಏನು ಹೇಳ್ತೀನಲ್ಲ, ಇದು ಮನಸ್ಸಿನಾಗ ಹೇಳ್ಕೋ. 4 ಶಬ್ದ ಅದಾವ, ನೀವು ಅನ್ಕೋಬೇಕು ಮನಸ್ಸಿನಾಗ. ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ. 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 ಶರನ್ನವರಾತ್ರಿಯ ಶರಣ ನವರಾತ್ರಿ ದೇವಿಗೆ ಶರಣಾಗತರಾಗತ್ತೆ. ಜಗನ್ಮಾತೆಯ ಪಾವನ ಚರಿತೆಯ ಶ್ರೀದೇವಿಯ ಪ್ರವಚನದಲ್ಲಿ ಭಾಗವಹಿಸಿದ ಸಮಸ್ತ ದೇವಿ ಭಕ್ತರೇ ಹಾಗೂ ನಮ್ಮನ್ನ ಇಲ್ಲಿ ಕರೆತಂದು ಕೂಡಿಸಿದಂತ ರಮೇಶ್ ರೆಡ್ಡಿ ಸರ್ ಅವರೇ ಮತ್ತು ನರಸಿಂಹಲು ಅವರೇ ಮತ್ತು ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕ ಮಂಡಳಿ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ದೇವಿ ಭಕ್ತರು, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶರನ್ನವರಾತ್ರಿ ಅಂದ್ರೆ ಶರಣ ನವರಾತ್ರಿ ಅಂತ ದೇವಿಗೆ ಶರಣಾಗತರಾಗತ್ತೆ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಪ್ರತಿನಿತ್ಯ ಹೇಳ್ತಾ ಇದ್ದೀನಿ, ಒಂದನೇದ್ದು ಅನನ್ಯ ಶರಣಾಗತಿ. ನಾವು ಏನೇ ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಗುರುವಿನ ಹತ್ರ ಹೋಗಿ ಶರಣಾಗತರಾದ್ರೆ ನಮಗೆ ಆ ಸಂಬಂಧಪಟ್ಟಂತ ಜ್ಞಾನ ಸಿಗ್ತದೆ. ಇಂಗ್ಲಿಷ್ ಕಲಿಬೇಕಾಗಿತ್ತಂದ್ರೆ ಇಂಗ್ಲಿಷ್ ಮಾಸ್ಟರ್ ಶರಣಾಗತರಾಗಬೇಕು, ಹಿಂದಿ ಕಲಿಬೇಕಾದ್ರೆ ಹಿಂದಿ, ಗಣಿತ ಕಲಿಬೇಕಾದ್ರೆ ಗಣಿತ ಮಾಸ್ಟರ್. ಹಾಗೆ ಇಲ್ಲಿ ದೇವಿ ಬಗ್ಗೆ ತಿಳ್ಕೋಬೇಕಾಗಿತ್ತಂದ್ರೆ ಈ ದೇವಿ ಪ್ರವಚನ ಹೇಳೋರಿಗೆ, ಪುರಾಣ ಹೇಳೋರಿಗೆ ಶರಣಾಗತರಾದ್ರಂದ್ರೆ ದೇವಿ ವಿಚಾರಗಳು ನಿಮಗೆ ತಿಳಿತಾವೆ. ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇರಬೇಕು, ಆ ದೇವಿ ಮೇಲೆ ನಂಬಿಕೆ, ಆ ದೇವಿ ಪುರಾಣದ ಮೇಲೆ ನಂಬಿಕೆ, ಅದನ್ನು ಹೇಳೋರ ಮೇಲೆ ನಂಬಿಕೆ. ಈ ತರ ಎಲ್ಲ ಇತ್ತು ಅಂತಂದ್ರೆ ನಿಮಗೆ ಶ್ರದ್ಧೆನೇ ಫಲ ಕೊಡ್ತದೆ. ಯಾರಿಂದ ಯಾರಿಗೆ ಏನೂ ಉಪಯೋಗ ಇಲ್ಲ, ನಿಮ್ಮ ಶ್ರದ್ಧೆಗಿಂತ ನಿಮಗೆ ಫಲ ಸಿಗದು, ನಿಮ್ಮಿಂದ ನಿಮಗೆ ಉಪಯೋಗ ಆಗದು. ಅದಕ್ಕೆ ಒಂದನೇದ್ದು ಶರಣಾಗತಿ, ಎರಡನೇದ್ದೇನು ಅಭಿಪ್ಸೆ. ಅಭಿಪ್ಸೆ ಅಂದ್ರೆ ಅತ್ಯಂತ ದೊಡ್ಡ ಇಚ್ಛೆ, ಗುರಿ, ಛಲ. ಏನು ಅತ್ಯಂತ ದೊಡ್ಡ ಇಚ್ಛೆ, ಗುರಿ, ಛಲ ಅಂತಂದ್ರೆ ದೇವಿ ಹೆಂಗ ದೇವರಾಗಿ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ಇಟ್ಕೊಂಡು ಪೂಜ್ಯ ವ್ಯಕ್ತಿ ಹೆಂಗಾಗ್ಯಾಳ, ನಾನು ಹಂಗಾಗತ್ತಂತ. ಇದೇ ದೊಡ್ಡ ಛಲ. ದೇವಿ ಭಕ್ತ ದೇವಿ ಹೆಂಗಾಗಬೇಕು, ಗಣಪತಿ ಭಕ್ತ ಗಣಪತಿ ಹೆಂಗಾಗಬೇಕು, ಶಿವನ ಭಕ್ತ ಶಿವನಂಗಾಗಬೇಕು. ಅದೇ ಗುರಿ, ಮತ್ತೇನಿಲ್ಲ. ನಾನು ದೇವರಾಗಬೇಕಂತ. ಇದಕ್ಕಿಂತ ದೊಡ್ಡ ಗುರಿ ಮತ್ತೊಂದು ಏನೂ ಇಲ್ಲ. ನಾನು ದೇವರಾಗಬೇಕು. ಶ್ರೀಮಂತ ಆಗ್ಬೇಕು, ಮತ್ತೆ ಇನ್ಯಾವುದಾರ ದೊಡ್ಡ ಅಧಿಕಾರ ಹಿಡ್ಕೊಂಡು ಮತ್ತೇನಾರ ಅಧಿಕಾರಿ ಆಗ್ಬೇಕು, ಅವೆಲ್ಲ ಏನದ ಉಪಜೀವನ ಅಂತಾರ.
ಸಾಲಿ ಕಲಿಯೋದು, ರೊಕ್ಕ ಗಳಿಸೋದು, ನೌಕರಿ ಮಾಡೋದು, ಹೆಂಡತಿ ಮಕ್ಕಳು ಮಾಡ್ಕೊಂಡು ಹೊಲ ಮನಿ ಮಾಡ್ಕೊಂಡು ಸಂಸಾರ ಮಾಡೋದಕ್ಕೆ ಇದಕ್ಕೆ ಉಪಜೀವನ ಅಂತಾರ. ದೇವರಾಗೋದಕ್ಕೆ ಏನ್ ಪ್ರಯತ್ನ ಮಾಡ್ತೀರಿ ಅದೇ ನಿಜವಾದ ಜೀವನ. ನಾನು ದೇವರಾಗಬೇಕು, ನಾನು ದೇವರಾಗಬೇಕು, ನಾನು ದೇವರಾಗಬೇಕು, ನಾನು ದೇವರಾಗಬೇಕು. ಯಾವ ದೇವರ ಪೂಜೆ ಮಾಡ್ತೀರಿ ಅದು ಆಗಬೇಕು. ಇದು ನೀವು ಗುರಿ ಇಟ್ಕೋಬೇಕು. ನಿನ್ನಂಗೆ ನಾನು ಆಗ್ತೇನೆ, ನಿನಗಿಂತ ಹೆಚ್ಚಾಗ್ತೇನೆ. ಬಸವಣ್ಣವ್ರು ಅದೇ ಹೇಳ್ತಾರೆ. ಬಸವಣ್ಣವ್ರ ವಚನ, ಜೀವ ಶಿವನಾಗ್ಬೇಕಾದ್ರೆ 6 ಸ್ಥಳಗಳೇ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ 6 ಸ್ಟೆಪ್ಸ್ ಹೇಳ್ಯಾರ. ಅದು ವಚನ ಹೆಂಗ್ ಹೇಳ್ಯಾರ ಬಸವಣ್ಣವ್ರು ಅಂದ್ರ, ಮೆಲ್ಲ ಮೆಲ್ಲನೆ ಭಕ್ತ ನೆನೆಸುವೆನಯ್ಯ, ಮೆಲ್ಲ ಮೆಲ್ಲನೆ ಮಹೇಶ ನೆನೆಸುವೆನಯ್ಯ, ಮೆಲ್ಲ ಮೆಲ್ಲನೆ ಪ್ರಸಾದಿ ಎನಿಸುವೆನಯ್ಯ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಎನಿಸುವೆನಯ್ಯ, ಮೆಲ್ಲ ಮೆಲ್ಲನೆ ಶರಣ ನೆನೆಸುವೆನಯ್ಯ, ಮೆಲ್ಲ ಮೆಲ್ಲನೆ ಐಕ್ಯ ನೆನೆಸುವೆನಯ್ಯ, ಕೂಡಲ ಸಂಗಮ ದೇವ ನಿನ್ನಿಂದ ಅಧಿಕ ನೆನೆಸುವೆನಯ್ಯ. ಹೇ ಪರಮಾತ್ಮ, ನೀನ್ ಎಷ್ಟದಿ, ನಿನಕ್ಕಿಂತ ಒಂದು ಸ್ಟೆಪ್ ಹೆಚ್ಚಾಗಿ ತೋರಿಸ್ತೀನಿ ನಾನು ಅಂತ. ಇದು ಅಭಿಪ್ಸೆ. ನಿನಕ್ಕಿಂತ ಜೋರಾಗ್ತೀನಿ ನಾನು. ಜೀವಾತ್ಮ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಅದ ಪ್ರಯತ್ನ ಮಾಡಿದರೆ. ಆ ಕಡೆ ದೇವರು ಆಗ್ಬೋದು, ಈ ಕಡೆ ರಾಕ್ಷಸನೂ ಆಗ್ಬೋದು, ಎರಡೂ ಆಗ್ಲಿಕ್ಕೆ ಚಾನ್ಸ್. ಅದಕ್ಕೆ ನಿನ್ನಕ್ಕಿಂತ ನಾನು ದೊಡ್ಡ ದೇವರಾಗಿ ಹೋಗ್ತೀನಿ ಅಂತ. ಈಗ ನೋಡ್ರಿ, ರಾಮನ ಭಕ್ತರು ಹನುಮಂತದನಲ್ಲ, ಎಲ್ಲ ಊರಾಗ ರಾಮನ ಗುಡಿಗಳು ಎಲ್ಲಿದಾವ? ಎಲ್ಲಿವ ರಾಮನ ಗುಡಿಗಳು? ಎಲ್ಲ ಊರಾಗ ಎಲ್ಲಿದಾವ? ಹನುಮಂತವ್ರ ಗುಡಿ ಎಲ್ಲರ ಊರಾಗ ಅದಾವ.